ಹಾಸನ ಲೋಕಸಭಾ ಕ್ಷೇತ್ರದಿಂದ ದಿನದಿಂದ ದಿನಕ್ಕೆ ಪ್ರಚಾರದ ಕಾವು ಜೋರಾಗ್ತಾ ಇದೆ. ಇವತ್ತು ಸಕಲೇಶಪುರದ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಭವಾನಿ ರೇವಣ್ಣ ಭರ್ಜರಿ ಪ್ರಚಾರವನ್ನು ನಡೆಸಿದರು. ಕಾರ್ಯಕರ್ತರು ಗ್ರಾಮಸ್ಥರ ಜೊತೆ ಸಭೆ ನಡೆಸಿದಂತ ಭವಾನಿ ರೇವಣ್ಣ ಮೈತ್ರಿ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿಯನ್ನ ಮಾಡಿಕೊಂಡರು. ಅದರಿಂದ ಅವರು ಕೆಲಸ ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾ ನಮ್ಮ ಕುಟುಂಬದ ವತಿಯಿಂದ ಇವತ್ತು ಅವ್ರು ಬಂದಿಲ್ಲ ಕ್ಯಾಂಡಿಡೇಟ್. ಈಗ ನಾವು ರಾಜ್ಯ ಲೋಕಸಭಾ ಚುನಾವಣೆಯಲ್ಲಿ 8 ತಾಲೂಕು ನಾವು ಸುತ್ತಾಡ್ಲಿಕ್ಕಾಗಲ್ಲ. ಕ್ಯಾಂಡಿಡೇಟ್ ಪ್ರತಿಯೊಂದು ಹಳ್ಳಿಗೂ ಹೋಗ್ಲಿಕ್ಕೂ ಕಷ್ಟ ಆಗ್ತದೆ. ಆದ್ರೆ ನೀವೆಲ್ಲರೂ ಇವತ್ತು ದೇವೇಗೌಡರು ಮನೆಯ ಕುಟುಂಬದವರು ಅಂತ ನೀವು ತಿಳ್ಕೊಂಡು ಅವರ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ದೊಡ್ಡಪ್ಪನ ಸ್ಥಾನದಲ್ಲಿ ನಿಂತ್ಕೊಳ್ಳಿ, ಅವರ ಅತ್ತೆ ಸ್ಥಾನದಲ್ಲಿ ನಿಂತ್ಕೊಳ್ಳಿ, ಚಿಕ್ಕಮ್ಮ ದೊಡ್ಡಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೀವೇ ಒಬ್ರು ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಅವ್ರಿಗೆ ಹೆಚ್ಚು ಮತ ಕೊಡಿಸ್ಲಿಕ್ಕೆ ಸಹಕಾರಿಯಾಗಿ ಅಂತ ಹೇಳ್ತಾ ನಿಮ್ ಜೊತೆ ಯಾವಾಗ್ಲೂ ನಾವು ಇರ್ತೀವಿ. ಇಷ್ಟಕ್ಕೆ ಮಾತ್ರ ಅಲ್ಲ, ಮುಂದೆ ಕೂಡ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ನಿಮ್ಮ ಕಷ್ಟ ಸುಖದಲ್ಲಿ ಕೆಲಸ ಕಾರ್ಯದಲ್ಲಿ ಪಕ್ಷದ ವತಿಯಿಂದ ನಾವೇನು ಮತಯಾಚನೆಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮುಖಂಡರು, ನಮ್ಮ ನಾಯಕರ ಸೊಸೆ ಶ್ರೀಮತಿ ಭವಾನಿ ಮೇಡಮ್ ರವರು ಇವತ್ತೇನು ನಮ್ಮ ಕ್ಷೇತ್ರಕ್ಕೆ ಸಕಲೇಶಪುರ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು. ಇದಾದ ಬಳಿಕ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಉದಯವಾರಕ್ಕೂ ಭೇಟಿ ನೀಡಿದ ಭವಾನಿ ರೇವಣ್ಣ ಉದಯವಾರದಲ್ಲೂ ಸಹ ಪ್ರಜ್ವಲ್ ಪರ ಮತಯಾಚಿಸಿದರು. ನಿಮಗೆ ಸ್ಥಳೀಯವಾಗಿ ನಿಮ್ಮ ಹೋಬಳಿಗೆ, ನಿಮ್ಮ ಪಂಚಾಯಿತಿಗೆ, ನಿಮ್ಮ ಗ್ರಾಮಕ್ಕೆ ಯಾರು ರಸ್ತೆ, ಚರಂಡಿ ಮತ್ತು ಮೂಲಭೂತ ಸೌಕರ್ಯ ಒದಗಿಸ್ತಾರೋ ಅವರಿಗೆ ಮತ ನೀಡಿ. ಅದನ್ನ ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಗೆ, ಒಂದು ಜಾತಿಗೆ ಸೀಮಿತವಾಗಬೇಡಿ ಅಂತ ಹೇಳಿದರು. ಹಾಗೂ ಎಲ್ಲ ಮುಖಂಡರು, ಸದಸ್ಯರು ಎಲ್ಲರೂ ಮತ್ತು ಹಾಗೂ ಉದಯವಾರ ಗ್ರಾಮಸ್ಥರು ಇಲ್ಲಿ ಏನ್ ಸೇರಿದ್ದೀರಿ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗಾಗಲೇ ಹೇಳಿದ್ದಾರೆ. ಎಚ್ ಕೆ ಕುಮಾರಸ್ವಾಮಿ ಅವರು ಇವತ್ತು ಈ ಭಾಗದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ತಿಳಿಸಿ ಹೇಳಿದ್ದಾರೆ. ಕೆಲವ್ರ ತಲೆನಲ್ಲಿ ಈಗಲೂ ಇದೆ, ಬರೀ ನಾವು ಒಂದೇ ಕಡೆ ಒಬ್ಬರನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದ್ಸರ್ತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ವೋಟ್ ಕೊಡ್ತಾನೆ ಕೆಲವೊಂದು ಆಗಿರೋಂಥದನ್ನ ನಾವು ನೋಡಿದೀವಿ. ನಾನು ಹೇಳೋದು ಒಂದೇ ಮಾತು, ಇವತ್ತು ಸ್ಥಳೀಯವಾಗಿ ಯಾವ ಸರ್ಕಾರದಿಂದ, ಯಾವ ಶಾಸಕರಿಂದ ಈ ಗ್ರಾಮಗಳಿಗೆ ಕೆಲಸ ಆಗ್ತಾ ಇದೆ ಅನ್ನೋದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ನಮ್ಗೆ 10 ವರ್ಷ ಸರ್ಕಾರ ಇರ್ಲಿಲ್ಲ, ಅಧಿಕಾರ ಇರ್ಲಿಲ್ಲ. ಆವಾಗ್ಲೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಕುಮಾರಸ್ವಾಮಿ ಅವರು ಗ್ರಾಂಟ್ ತಗೊಂಡ್ ಬಂದು, ನಿಮಗೆ ಗೊತ್ತು ಬೇರೆಯವ್ರ ಸರ್ಕಾರದಲ್ಲಿ